ಜೀವವಿಜ್ಞಾನದಲ್ಲಿ ಒಂದು ಪದ ಬಹಳಷ್ಟು ಬಳಸಲ್ಪಡುತ್ತದೆ. ಅದುವೇ ಚಯಾಪಚಯ ಕ್ರಿಯೆ ಅಥವಾ ಇಂಗ್ಲಿಷ್ನಲ್ಲಿ ಮೆಟಾಬಾಲಿಸಮ್ ಎಂದು ಹೇಳುತ್ತೀವಿ. ಏನಿದು ಚಯಾಪಚಯ ಕ್ರಿಯೆ? ವಾಟ್ ಈಸ್ ಮೀನ್ ಬೈ ಮೆಟಾಬಾಲಿಸಮ್ ಹಾಗೂ ಅದರ ಮಹತ್ವವೇನು ಎಂಬುದನ್ನು ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಪ್ರಕ್ರಿಯೆಯನ್ನು ನಾವು ಚಯಾಪಚಯ ಕ್ರಿಯೆ ಎಂದು ಹೇಳುತ್ತೇವೆ. ಸರಳ ಪದಗಳಲ್ಲಿ ವಿವರಿಸುವುದಾದರೆ, ನಾವು ಆಹಾರವನ್ನು ಸೇವಿಸಿದಾಗ ನಮ್ಮ ದೇಹವು ಅದನ್ನು ಒಡೆಯುತ್ತದೆ ಮತ್ತು ಅದನ್ನು ಬಳಸುತ್ತದೆ. ನಾವು ಚಲಿಸಲಿರಬಹುದು, ಯೋಚಿಸಲು ನಮಗೆ ಶಕ್ತಿಯನ್ನು ಆಹಾರವು ನೀಡುತ್ತದೆ. ನಮ್ಮ ದೇಹವನ್ನು ನಿರ್ಮಿಸಿ ಮತ್ತು ದುರಸ್ತಿ ಮಾಡಲು ಕೂಡ ಚಯಾಪಚಯ ಕ್ರಿಯೆ ಅತ್ಯಗತ್ಯವಾಗಿದೆ. ಈ ಎಲ್ಲ ಕಾರ್ಯಗಳನ್ನು ಮಾಡಿ ನಂತರ ಉಳಿದ ಶಕ್ತಿಯು ಸಂಗ್ರಹಿಸಲ್ಪಡುತ್ತದೆ. ಚಯಾಪಚಯ ಕ್ರಿಯೆಯ ಎರಡು ಮುಖ್ಯ ಭಾಗಗಳು ಏನು ಅಂತಂದರೆ, ಒಂದು ಕ್ಯಾಟಬಾಲಿಸಮ್ ಅಂತ ಹೇಳ್ತೀವಿ. ಕ್ಯಾಟಬಾಲಿಸಮ್. ಇನ್ನೊಂದು ಅನಾಬಾಲಿಸಮ್ ಅನ್ನುವಂಥ ಎರಡು ಮುಖ್ಯ ಭಾಗಗಳನ್ನು ಇದು ಒಳಗೊಂಡಿರುತ್ತೆ. ಏನಿದು ಕ್ಯಾಟಬಾಲಿಸಮ್ ಎಂದರೆ, ಶಕ್ತಿಯನ್ನು ಬಿಡುಗಡೆ ಮಾಡಲು ಆಹಾರವನ್ನು ಸಣ್ಣ ಭಾಗಗಳಾಗಿ ವಿಭಜಿಸುವುದನ್ನು ಕ್ಯಾಟಬಾಲಿಸಮ್ ಎಂದು ಹೇಳುತ್ತೇವೆ. ಅನಾಬಾಲಿಸಮ್ ಎಂದರೆ ಜೀವಕೋಶಗಳು, ಸ್ನಾಯುಗಳು ಇತ್ಯಾದಿಗಳನ್ನು ನಿರ್ಮಿಸಲು ಅಥವಾ ದುರಸ್ತಿ ಮಾಡಲು ಶಕ್ತಿಯನ್ನು ಬಳಸುವುದು ಎಂದು ಹೇಳುತ್ತೇವೆ. ನಿಜ ಜೀವನದ ಉದಾಹರಣೆಗಳನ್ನು ನಾವು ನೋಡುವುದಾದರೆ, ನಾವು ಓಡುವಾಗ ಅಥವಾ ಆಟ ಆಡುವಾಗ ನಮ್ಮ ದೇಹವು ಶಕ್ತಿಯನ್ನು ಸುಡುತ್ತದೆ. ಸೊ ದಟ್ ಈಸ್ ಈಕ್ವಲ್ ಟು ವೇಗದ ಚಯಾಪಚಯ ಕ್ರಿಯೆ ಎಂದು ನಾವು ನಿರ್ಣಯಿಸ್ತೇವೆ. ನಾವು ವಿಶ್ರಾಂತಿ ಪಡೆದಾಗಲೂ ಕೂಡ ನಮ್ಮ ದೇಹವು ಇನ್ನೂ ಉಸಿರಾಡಲು ಮತ್ತು ಜೀರ್ಣಿಸಿಕೊಳ್ಳಲು ಶಕ್ತಿಯನ್ನು ಬಳಸುತ್ತದೆ. ದಟ್ ಈಸ್ ಈಕ್ವಲ್ ಟು ಮೂಲಭೂತ ಚಯಾಪಚಯ ಕ್ರಿಯೆ ಎಂದು ನಾವು ಹೇಳುತ್ತೇವೆ. ಒಟ್ಟಾರೆಯಾಗಿ ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗತ್ತೆ. ಏನು ಅಂತಂದರೆ, ಮನುಷ್ಯ ಚಟುವಟಿಕೆಯಿಂದಿರಬೇಕೆಂದರೆ ಮತ್ತು ಬದುಕುಳಿಯಬೇಕೆಂದರೆ ಚಯಾಪಚಯ ಕ್ರಿಯೆಯು ಅನಿವಾರ್ಯವಾಗಿದೆ ಎಂದು ನಾವು ಹೇಳುತ್ತೇವೆ. ಇದು ಉಸಿರಾಟ, ಹೃದಯ ಬಡಿತ, ಮೆದುಳಿನ ಕ್ರಿಯೆಗಳಿಗೆ ಶಕ್ತಿಯನ್ನು ಕೂಡ ನೀಡುತ್ತದೆ. ಆಹಾರದ ಕಣಗಳನ್ನು ATP ಆಗಿ ಪರಿವರ್ತಿಸುತ್ತದೆ. ಇದರಿಂದಾಗಿ ನಾವು ಮಾತನಾಡುವುದಿರ್ಬೋದು, ನಡೆಯುವುದಿರ್ಬೋದು, ಚಲಿಸುವುದು, ಯೋಚಿಸುವುದು ಈ ಎಲ್ಲ ಕ್ರಿಯೆಗಳು ಸಾಧ್ಯವಾಗಿದೆ ಎಂದು ನಾವು ಹೇಳ್ತೇವೆ. ಹೊಸ ಕೋಶಗಳನ್ನು ನಿರ್ಮಿಸಲು, ಸ್ನಾಯುಗಳ ಬೆಳವಣಿಗೆ ಜೊತೆಗೆ ಗಾಯ ವಾಸಿ ಮಾಡಲು ಮತ್ತು ಸತ್ತ ಜೀವಕೋಶಗಳನ್ನು ಬದಲಾಯಿಸಲು ಕೂಡ ಚಯಾಪಚಯ ಕ್ರಿಯೆ ಸಹಾಯಕವಾಗಿದೆ ಎಂದು ನಾವು ಹೇಳ್ತೇವೆ. ದೇಹದ ಉಷ್ಣಾಂಶ, ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡಲು ಕೂಡ ಸಾಧ್ಯವಾಗಿದೆ. ಆಹಾರ ಪದಾರ್ಥಗಳನ್ನು ಒಡೆಯಲು ಸಹಾಯಕವಾಗುವ ಮೂಲಕ ನಿರುಪಯುಕ್ತ ವಸ್ತುಗಳನ್ನು ಹೊರಹಾಕಲು ಸಾಧ್ಯವಾಗಿದೆ. ಅದು ಮೂತ್ರ ವಿಸರ್ಜನೆ ಇರ್ಬೋದು ಅಥವಾ ಬೆವರಿನ ಮೂಲಕ ನಾವು ನಿರುಪಯುಕ್ತ ವಸ್ತುಗಳನ್ನು ಹೊರಹಾಕುವುದು ಕೂಡ ಸಾಧ್ಯವಾಗಿದೆ ಎಂದು ನಾವು ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಈ ಚಯಾಪಚಯ ಕ್ರಿಯೆ ಅಥವಾ ಮೆಟಾಬಾಲಿಸಮ್ ತುಂಬ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ನಾವು ಹೇಳ್ತೀವಿ. ಮುಂದಿನ ವಿಡಿಯೋದಲ್ಲಿ ವಿಜ್ಞಾನದಲ್ಲಿ ಬಳಸಲ್ಪಡುವಂಥ ಹಲವಾರು ಸಣ್ಣ ಸಣ್ಣ ಶಬ್ದಾರ್ಥಗಳನ್ನು ವಿವರವಾಗಿ ಚರ್ಚಿಸೋಣ. ಧನ್ಯವಾದಗಳು.